ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂತು, ನಮಗಿನ್ನೂ ಬಂದಿಲ್ವಲ್ಲ, ಅಯ್ಯೋ ಯಾಕಪ್ಪ ಹೀಗೆ ಮಾಡ್ತಾರೆ, ಪ್ರತಿ ಸಲ ನಮಗೆ ಲೇಟಾಗಿ ಬರುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರ ಖಾತೆಗೂ ಹಣ ಹೋಯ್ತಲ್ಲ, ನಮಗೆ ಬಂದಿಲ್ಲ ಅಂತ ಕಾಯ್ತಿದ್ದಂತಹ ಮಹಿಳೆಯರಿಗೆ, ಅದರಲ್ಲೂ ಕೂಡ ಬೇಜಾರು ಮಾಡ್ಕೋತಾ ಇದ್ರಲ್ಲ ಆ ಮಹಿಳೆಯರಿಗೆ, ಬ್ಯಾಂಕ್ ಹತ್ರ ಹೋಗಿ ಇಲ್ಲ ಅಕ್ಕಪಕ್ಕದ ಮನೆಯವ್ರ ಹತ್ರ ವಿಚಾರಿಸ್ತಿದ್ರಲ್ಲ, ನಮಗಿನ್ನೂ ಹಣ ಬಂದಿಲ್ಲ ನಿಮಗೆ ಬಂತ ಅಂತ ಕೇಳ್ತಿದ್ರಲ್ಲ, ನಿಮಗೂ ಕೂಡ ಒಂದು ಭರ್ಜರಿ ಬೆಂಕಿ ಗುಡ್ ನ್ಯೂಸ್ ಬಂದಿದೆ. ಗೃಹಲಕ್ಷ್ಮಿ 3ನೇ ಹಂತದ ಹಣ ಬಿಡುಗಡೆ ಸ್ಟಾರ್ಟ್ ಆಗಿದೆ. ಅಂದರೆ ಇವತ್ತು ಬೆಳಗ್ಗೆ 11 ಗಂಟೆ ನಂತರ ಹಣ ಬಿಡುಗಡೆ ಆಗಿದೆ. ಜಸ್ಟ್ ಮಾತಲ್ಲೇ ಹೇಳ್ಬಿಟ್ಟು ನಿಮಗೆ ಮನೇನ ಮಾತಲ್ಲೇ ಮನೆ ಕಟ್ಟಿಸ್ತಾರೆ ಅನ್ಕೋಬೇಡಿ. ನನ್ನ ವಿಡಿಯೋದಲ್ಲಿ, ನನ್ನ ಚಾನಲ್ನಲ್ಲಿ ನಿಮಗೆ 100% ಜೆನ್ಯೂನ್ ಇನ್ಫಾರ್ಮೇಷನ್ನೇ ಸಿಗುತ್ತೆ. ಯಾವುದೇ ರೀತಿಯ ಸುಳ್ಳು ಮಾಹಿತಿ ಸಿಗೋದಿಲ್ಲ. ಇವತ್ತು 3ನೇ ಹಂತದ ಹಣ ಬಿಡುಗಡೆ ಆಗಿದೆ. ಪ್ರೂಫ್ ಬೇಕಲ್ವಾ? ಈಗಲೇ ಪ್ರೂಫ್ ಹಾಕ್ತೀನಿ, ನೋಡ್ಕೋಬಿಡಿ. ನೋಡಿ, 18/8 ಇವತ್ತು ಮಧ್ಯಾಹ್ನ 2:34ಕ್ಕೆ 2,000 ರೂಪಾಯಿ ಅಮೌಂಟ್ ಬಂದಿದೆ. ಪರ್ಟಿಕ್ಯುಲರ್ ಗೃಹಲಕ್ಷ್ಮಿ ಅಂತಾನೆ ಇದೆ ನೋಡಿ, ಸೆಕೆಂಡ್ ಲೈನಲ್ಲಿ ಗೃಹಲಕ್ಷ್ಮಿ ಟೋಟಲ್ ಅದು ನೆಕ್ಸ್ಟ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಹೇಳ್ತಾರೆ. ಅದರ ಮೇಲೆ ನಿಮಗೆ 2,000 ರೂಪಾಯಿ ಕ್ರೆಡಿಟ್ ಆಗಿದೆ. ಗೃಹಲಕ್ಷ್ಮಿ ಅಂತಾನೆ ಬಂದ್ಬಿಟ್ಟಿದೆ. ನಮಗೆ ತುಂಬಾ ದಿನಗಳಿಂದ ಕಾಯ್ತಾ ಇದ್ದು, ಯಾಕಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂತು ಎಲ್ರಿಗೂ, ನಮಗಿನ್ನೂ ಬಂದಿರಲಿಲ್ಲ. ಫೈನಲಿ ನಮಗೂ ಕೂಡ ಹಣ ಬಿಡುಗಡೆ ಆಗಿದೆ. 2-3 ದಿನದಿಂದ ಈ ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತೆ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಫೈನಲಿ ಇವತ್ತು ಮತ್ತೆ 3ನೇ ಹಂತದ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಹಾಗಿದ್ರೆ ಯಾವ ಜಿಲ್ಲೆಗಳಿಗೆ ಬಂದಿದೆ, ವಿಡಿಯೋ ನೋಡ್ತಿರೋ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋ ಕಂಪ್ಲೀಟ್ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಿ ಅಂದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ? ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 100% ಜೆನ್ಯೂನ್ ಇನ್ಫಾರ್ಮೇಷನ್ ನನ್ನ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತು ಒಟ್ಟು 5 ಜಿಲ್ಲೆಯವರಿಗೆ ಹಣ ಹೊಸದಾಗಿ ರಿಲೀಸ್ ಆಗಿದೆ. ಯಾವ್ದು ಅಂತ ಒಂದಷ್ಟು ಸ್ಕ್ರೀನ್ ಶಾಟ್ಗಳು ಇದಾವೆ, ಹಾಕ್ಬಿಡ್ತೀನಿ ನೋಡಿ. ಮಂಗಳೂರಿಗೆ ಅಮೌಂಟ್ ರಿಸೀವ್ ಆಗಿದೆ. ದಕ್ಷಿಣ ಕನ್ನಡಕ್ಕೆ ಈಗ 2,000 ರೂಪಾಯಿ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಟುಡೇ ಐ ರಿಸೀವ್ಡ್ 21ನೇ ಕಂತು ಅಂತ ಕೆಲವರು ಕಮೆಂಟ್ ಮಾಡಿದ್ದಾರೆ. ಮತ್ತೆ ಕೆಲವರು ನೋಡಿ 2,000 ರೂಪಾಯಿ ಬಂದಿದೆ, ಥ್ಯಾಂಕ್ ಯು ಅಂತ, ಇವತ್ತು ಗೃಹಲಕ್ಷ್ಮಿ ಯೋಜನೆಯದು ಅಂತ ಕಮೆಂಟ್ನ ಮಾಡಿದ್ದಾರೆ. ಈಗ ನೋಡಿ, ಥ್ಯಾಂಕ್ ಯು ಮ್ಯಾಮ್, ಜಸ್ಟ್ 2,000 ರೂಪಾಯಿ ಕ್ರೆಡಿಟ್ ಆಯಿತು ಚಿಕ್ಕಬಳ್ಳಾಪುರ ಅಂತ ಕಮೆಂಟ್ ಮಾಡಿದ್ದಾರೆ. ಹಾಗೆ ಮತ್ತೊಬ್ರು 21ನೇ ಕಂತು ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ. ನಿಮಗೆ ನಂಬಿಕೆ ಬರಬೇಕು ಅನ್ನೋದಕ್ಕೋಸ್ಕರ ಅದನ್ನ ಕೂಡ ನಾನು ನಿಮಗೆ ಸ್ಕ್ರೀನ್ ಶಾಟ್ ತೆಗೆದು ಹಾಕ್ತಾ ಇದ್ದೀನಿ. 18/8 ಇವತ್ತು ಹಾವೇರಿ ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ 3ನೇ ಕಂತಿನ ಹಣ ನನಗೆ ತಿಳಿದಿರೋ ಮಟ್ಟಿಗೆ 6 ಜಿಲ್ಲೆಯವರಿಗೆ ಇವತ್ತು ಹೊಸದಾಗಿ ಬಿಡುಗಡೆ ಆಗಿದೆ. ಇಲ್ಲಿವರೆಗೂ ಟೋಟಲ್ ಮೊದಲು 15 ಆಗಿತ್ತಲ್ವಾ, ಸೊ ಇಲ್ಲಿಗೆ 6 ಸೇರಿದ್ರೆ 21 ಜಿಲ್ಲೆಯವರಿಗೆ ಹಣ ಬಿಡುಗಡೆ ಆಗಿದೆ ಅನ್ನೋ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಹಾಗಿದ್ರೆ ಇವತ್ತು ಬಿಡುಗಡೆ ಆಗಿರೋ ಜಿಲ್ಲೆಗಳು ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ, ಹಾವೇರಿ, ಚಿಕ್ಕಮಗಳೂರು, ಬೀದರ್, ಧಾರವಾಡ, ಹಾಗೆ ದಕ್ಷಿಣ ಕನ್ನಡ ಅಂದ್ರೆ ಉಡುಪಿ, ಈ ಮಂಗಳೂರು ಸೈಡ್ ಬರ್ತಾರಲ್ಲ ಅಂತವ್ರಿಗೆ ಬಿಡುಗಡೆ ಆಗಿದೆ. ಒಟ್ಟು 20 ಜಿಲ್ಲೆಯವರಿಗೆ ಹಣ ಬಂದಂಗಾಯ್ತು. ಯಾವ್ಯಾವ 20 ಜಿಲ್ಲೆ, ನಮ್ಮ ಜಿಲ್ಲೆ ಅದೇ ಹೆಸರ ಲಿಸ್ಟ್ ಅಲ್ಲಿ ಇದೆಯಾ ಅಂತ ಫಸ್ಟ್ ನೀವು ಕೇಳಿಸ್ಕೊಳ್ಳಿ. ಮತ್ತೊಂದು ಹೆಸರು ಹೇಳೋದು ಮರ್ತೋಯ್ತು, ರಾಮನಗರ್. ಪರ್ಟಿಕ್ಯುಲರ್ ಆಗಿ ಇವತ್ತು ರಾಮನಗರ, ನಾನೊಂದು ಸ್ಕ್ರೀನ್ ಶಾಟ್ ಹಾಕಿದ್ದೀನಿ ಅಲ್ವಾ ಅಮೌಂಟ್ ಬಂದಿರೋದು, ಅದು ರಾಮನಗರ ಡಿಸ್ಟಿಕ್ಗೆ ಅಮೌಂಟು ಬಂದಿರೋಂಥದ್ದು. ನನ್ನ ವಿಡಿಯೋಲಿ ನೋಡಿ, ಕೆಲವರು ರಾಮನಗರನೇ ಸೇರಿದ್ರು ಕೂಡ ಅಕ್ಕಪಕ್ಕದ ಮನೆ ಇದ್ರು ಅಮೌಂಟ್ ಯಾಕೆ ಲೇಟಾಗಿ ಬರುತ್ತೆ, ನಮ್ಗೆ ಬೇರೆಯವ್ರಿಗೆ ಬಂದಿದೆ ನಮ್ಗೆ ಯಾಕೆ ಬಂದಿಲ್ಲ ಅಂತ ನೀವು ಕೇಳ್ತಿದ್ದೀರಾ ಅಂದರೆ, ನನ್ನ ವಿಡಿಯೋದಲ್ಲಿ ಅದಕ್ಕೆ ಆನ್ಸರ್ ಇದೆ. ನಾನು ಕೂಡ ಪರ್ಸ್ನಲಿ ಇದನ್ನು ಫೇಸ್ ಮಾಡಿದ್ದೀನಿ, ಸೊ ಅದಕ್ಕೆ ಹೇಳ್ತೀನಿ, ವಿಡಿಯೋನ ಕಂಪ್ಲೀಟ್ ನೋಡಿ. ಇವತ್ತು ಟೋಟಲ್ ಆಗಿ 6 ಜಿಲ್ಲೆಗೆ ಬಂದಿದೆ. ಹಾಗಾದ್ಮೇಲೆ ಒಟ್ಟು 20 ಜಿಲ್ಲೆಯವರಿಗೆ ಯಾರ್ಯಾವ ಜಿಲ್ಲೆಗೆ ಬಂದಿದೆ, ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಸುಮಾರು ಕಮೆಂಟ್ ಬಂದಿದೆ, ಸುಮಾರು ಸ್ಕ್ರೀನ್ ಶಾಟ್ಗಳನ್ನ ಹಾಕಿ ಸ್ಕ್ರೀನ್ ಶಾಟ್ ಸಮೇತ ನಿಮಗೆ ಪ್ರೂಫ್ ಮಾಹಿತಿಯನ್ನು ಕೊಟ್ಟಿದ್ದೀನಿ. ದಯವಿಟ್ಟು ಯಾರು ಕೂಡ ಇದು ಫೇಕ್ ಇನ್ಫಾರ್ಮೇಷನ್ ಅಂತ ಕಮೆಂಟ್ ಮಾಡಿಬಿಡಿ. ಯಾಕಂದರೆ ತುಂಬ ಕಷ್ಟಪಟ್ಟಿರ್ತೀವಿ ನಾವು ಈ ಸ್ಕ್ರೀನ್ ಶಾಟ್ಗಳು ಸಮೇತ ಮಾಹಿತಿ ತಿಳಿಸ್ಬೇಕು ಅಂದರೆ. ದಯವಿಟ್ಟು ಫೇಕ್ ಇನ್ಫಾರ್ಮೇಷನ್ ಅಂತ ಹಾಕಬೇಡಿ. ನಾನು ಇವತ್ತು ಅಮೌಂಟ್ ಬಂದಿರೋ ಸ್ಕ್ರೀನ್ ಶಾಟ್ ಹಾಕಿದ್ದೀನಿ, ನನ್ನ ಪ್ರೀವಿಯಸ್ ವಿಡಿಯೋ ಕಮೆಂಟ್ಸ್ಗಳನ್ನ ಕೂಡ ಹಾಕಿದ್ದೀನಿ. ಟೋಟಲ್ ಆಗಿ 20 ಜಿಲ್ಲೆಗಳು ಯಾವ್ದು ಅಂತ ನೋಡೋದಾದ್ರೆ, ಚಿಕ್ಕಬಳ್ಳಾಪುರ, ಮಂಡ್ಯ, ಧಾರವಾಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ, ಬೆಳಗಾವಿ, ಬಾಗಲಕೋಟೆ, ಬೀದರ್, ಚಿಕ್ಕಮಗಳೂರು, ಹಾವೇರಿ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಚಾಮರಾಜನಗರ, ವಿಜಯನಗರ, ಬೆಂಗಳೂರು ಗ್ರಾಮಾಂತರ, ದಕ್ಷಿಣ ಕನ್ನಡ, ಉಡುಪಿ ಹೇಳ್ದೆ ಅಲ್ವಾ, ಬಳ್ಳಾರಿ, ತುಮಕೂರು, ಹಾಗೆ ಮಂಗಳೂರು, ಈ ಎಲ್ಲ ಡಿಸ್ಟಿಕಲ್ಲಿ ಇರೋಂಥವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ತಲುಪಿದೆ. ಈಗ ನೋಡಿ, ನಾನು ಕೂಡ ಬೆಂಗಳೂರು ಗ್ರಾಮಾಂತರ, ಎಲ್ಲ ಕೂಡ ಬೆಂಗಳೂರಲ್ಲಿ ಬಂದಿದೆ ಅಂತ ಹೇಳ್ತಿದ್ದಾರೆ. ನನಗೆ ಯಾಕೆ ಇನ್ನೂ ಹಣ ಬಂದಿಲ್ಲ ಅಂತ ಸಾಮಾನ್ಯವಾಗಿ ನಿಮಗೆ ಈ ಪ್ರಶ್ನೆ ಬಂದೇ ಬರುತ್ತೆ. ಈವನ್ ನನಗೂ ಕೂಡ ಈ ರೀತಿಯಾಗಿ ಒಂದು ಡೌಟ್ ಇರುತ್ತೆ. ಯಾಕಂದರೆ ನಮ್ಮ ಮನೆ ಪಕ್ಕದಲ್ಲಿ ಇರೋವಂಥವರಿಗೆ 12ನೇ ತಾರೀಕಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ತಲುಪಿದೆ. ನಮಗೆ ಇವತ್ತು 18 ಅಂದರೆ 6 ದಿನ ಆದಮೇಲೆ ಹಣ ಬಂದಿದೆ. ಯಾಕೆ ಇಷ್ಟು ಲೇಟ್ ಆಗುತ್ತೆ ಅನ್ನೋದು ನಿಮ್ಮ ಪ್ರಶ್ನೆ ಇರುತ್ತೆ. ಈಗ ರಾಮನಗರ ಡಿಸ್ಟಿಕಲ್ಲಿ ಒಂದ್ಸಲ ಹಣ ಬಿಡುಗಡೆ ಆಯಿತು ಅಂದರೆ ರಾಮನಗರಲ್ಲಿ ಬರುವಂತಹ ಎಲ್ಲ ತಾಲೂಕುಗಳಿಗೆ ಹಣ ಹೋಗೋದಿಲ್ಲ. ವಿಡಿಯೋ ಮಾಡಬೇಕು ವಿತ್ ಕೆಲವು ತಾಲೂಕುಗಳಿಗೆ ಹೋಗೋದು ಡಿಲೇ ಆಗುತ್ತೆ. ಅದರಲ್ಲೂ ಕೂಡ ಅಂದ್ರೆ ಅವ್ರ ಮೊಬೈಲ್ ಸ್ಕ್ರೀನ್ ಶಾಟ್ ತಗೊಂಡು ನನಗೆ ಪ್ರೂಫ್ ಬೇಕಾಗುತ್ತೆ ಅಂತ ಹೇಳಿದೆ. 17ನೇ ತಾರೀಕು ಅವ್ರಿಗೆ ಬಂದಿದೆ, ನನಗೆ 18ನೇ ತಾರೀಕು ಅಮೌಂಟ್ ಬಂದಿದೆ. ಅಕ್ಕಪಕ್ಕದ ಮನೆಯವರಿಗೆ ಯಾಕೆ ಇಷ್ಟು ಡಿಲೇ ಆಯಿತು ಅಂತ ಹೇಳಿದ್ರೆ, ನೋಡಿ ಅವ್ರ ಫೈಲು ಬೇಗ ಮೂವ್ ಆಗಿದೆ ಅಂದರೆ ಅವ್ರ ನೇಮ್ ಇರೋ ಫೈಲ್ಗಳು, ಈಗ ಡಿಸ್ಟಿಕಲ್ಲಿ ಒಂದು ತಾಲೂಕಲ್ಲಿ ಇಷ್ಟು ಜನ ಇರ್ತಾರೆ ಅಂದರೆ ಅವ್ರೆಲ್ಲರದು ಕೂಡ ಒಂದು ನೇಮ್ ಒಂದು ಫೈಲಲ್ಲಿ ಇರುತ್ತೆ. ಸೊ ಮೊದಲನೇ ಫೈಲ್ ಯಾರ್ದು ಮೂವ್ ಆಗುತ್ತೋ, ಯಾರ ಹೆಸರು ಇರುತ್ತೋ ಅವ್ರಿಗೆ ಬೇಗ ಸೆಂಡ್ ಆಗುತ್ತೆ. ಯಾರ್ದು ಒಂದಷ್ಟು ಫೈಲ್ಗಳು ಇರುತ್ತಲ್ವ, 2ನೇ ಫೈಲಲ್ಲಿ ನಿಮ್ಮ ನೇಮ್ ಇತ್ತು ಅಂದರೆ 2ನೇ ಹಂತ, ಅಥವಾ 3ನೇ ಫೈಲಲ್ಲಿ ನಿಮ್ಮ ನೇಮ್ ಇರುತ್ತೆ, ಯಾವ ರೀತಿಯಾಗಿ ನಿಮ್ಮ ನೇಮ್ ಬಂದಿರುತ್ತೋ ಆ ರೀತಿಯಾಗಿ
ಬಾಕಿಯಾಗಿ ಹಣ ಹಾಕೋದ್ರಿಂದ ಸ್ವಲ್ಪ ಡಿಲೇ ಆಗುತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಅದನ್ನು ಹೊರತುಪಡಿಸಿ ನಿಮಗೆ ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ. ಪ್ರತಿ ವಿಡಿಯೋದಲ್ಲೂ ಹೇಳೋದು ಅದೇನೆ, ಸ್ವಲ್ಪ ಲೇಟ್ ಆಗುತ್ತೆ, ಹೆಚ್ಚು ಕಮ್ಮಿ ಆಗುತ್ತೆ, ಬಟ್ 100% ಅಮೌಂಟು ಬರುತ್ತೆ ಅಂತ. ಸೊ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿರಬಹುದು ಅನ್ಕೋತೀನಿ. ಯಾಕೆ ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೂ ಅಥವಾ ನಮ್ಮ ಅಕ್ಕಪಕ್ಕದ ಊರವ್ರಿಗೂ ಅಥವಾ ನಮ್ಮ ತಾಲೂಕವ್ರು ಬೇರೆಯವ್ರಿಗೆ ಬಂದಿದೆ, ನಮಗೆ ಯಾಕೆ ಬಂದಿಲ್ಲ ಅನ್ನೋದು ಒಂದು ಫೈಲ್ಗಳ ಆಧಾರದ ಮೇಲೆ ಹೋಗುತ್ತೆ. ಈಗ ರಾಮನಗರ ಡಿಸ್ಟ್ರಿಕ್ಟ್ ಅಂದ್ರೆ ಅಲ್ಲಿ ಚನ್ನಪಟ್ಟಣ ತಾಲೂಕು ಇರುತ್ತೆ, ಮಾಗಡಿ ತಾಲೂಕು ಇರುತ್ತೆ, ಮತ್ತೆ ಇನ್ನೊಂದು ತಾಲೂಕು ಇರುತ್ತಲ್ವಾ, ಬಿಡದಿ ತಾಲೂಕು ಅಂತ ಎಲ್ಲ ಇರುತ್ತೆ, ಸಪ್ರೇಟ್ ಇರುತ್ತೆ. ಸೊ ಆ ತಾಲೂಕಲ್ಲಿ ಒಂದು ತಾಲೂಕಿಗೆ ಬರುತ್ತೆ, ಆ ತಾಲೂಕುಗಳಲ್ಲಿ ಗ್ರಾಮ ಪಂಚಾಯತಿ ಬರುತ್ತೆ. ಅದಾದ್ಮೇಲೆ ನಿಮ್ಮ ನೇಮ್ಗಳು ಫೈಲ್ಗಳ ಮೇಲೆ ಮೂವ್ ಆಗುತ್ತೆ. ಸೊ ಈ ರೀತಿ ಪ್ರೋಸೆಸ್ ಆಗೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಅದನ್ನ ಹೊರತುಪಡಿಸಿ ಖಂಡಿತವಾಗ್ಲೂ ಹಣ ಬರುತ್ತೆ. ಈಗ 3ನೇ ಹಂತದ ಹಣ ಕೂಡ ಬಿಡುಗಡೆ ಆಗಿರೋದ್ರಿಂದ ಇಲ್ಲಿವರೆಗೂ ಯಾರಿಗೆ ಅಮೌಂಟ್ ಬಂದಿಲ್ವೋ ಖುಷಿ ಪಡಿ, ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ನಾನು ಪ್ರೂಫ್ ಸಮೇತ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.